ಕನ್ನಡದಲ್ಲಿ ಒಂಥರ ಸ್ಟೋರಿ ಸೆಲೆಕ್ಷನ್ ವಿಚಾರದಲ್ಲಿ ಒಂಥರ ಡಿಫ್ರೆಂಟ್ ಸ್ಟೋರೀಸ್ನ ಜನಕ್ಕೆ ಕೊಡ್ಕೊಂಡ್ ಬಂದಿದ್ದಾರೆ ಯಾರಪ್ಪ ಅಂತಂದರೆ ಅದು ಶ್ರೀಮುರಳಿ ಅವರು. ಯಾಕೆ ಅಂತಂದರೆ ಒಂದೊಂದು ಫಿಲಮಲ್ಲೂ ಕೂಡ ಒಂದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ, ಒಂದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ, ಒಂಥರ ಬೇರೆ ವಿಭಿನ್ನವಾಗಿ ತೋರಿಸೋವಂಥ ರೀತಿ ಜನಕ್ಕೆ ಇವರ ಫಿಲಮ್ಸು ಇಷ್ಟ ಪಡ್ಕೊಳ್ತಾ ಬಂದಿದೆ ಇಲ್ಲಿವರೆಗೂ. ಯಾಕೆ ಅಂತಂದರೆ ಆ ಉಗ್ರಮ್ಮಲ್ಲಿ ನೋಡಿರೋ ಫೀಲು ಇನ್ನು ಜನಕ್ಕೆ ಎಷ್ಟೊಂದು ಜನಕ್ಕೆ ಆ ಮಾಸ್ ಫೀಲು ಇನ್ನು ಎಷ್ಟೊಂದು ಫಿಲಮಲ್ಲಿ ಸಿಕ್ಕೇ ಇಲ್ಲ, ನನಗೂ ಕೂಡ. ಸೊ ಇವರ ಫಿಲಮ್ ಈಗ ಪರಾಗ್ ಬರ್ತಿದೆ, ಉಗ್ರಾಯುಧಂ ಬರ್ತಿದೆ, ಎರಡೂ ಕೂಡ ಒಂಥರ ಡಿಫ್ರೆಂಟ್ ಶೇಡು. ಆದರೆ ಪರಾಗ್ ಮಾತ್ರ ಒಂಥರ ಫುಲ್ ಮಾಸ್, ಒಂಥರ ಉಗ್ರಮ್ ಅಗಸ್ತ್ಯ ನಮಗೆ ವಾಪಸ್ಸು ಮತ್ತೆ ಸಿಗ್ತಾನ ಹೆಂಗೆ ಅಂತ ನೋಡಬೇಕು. ಯಾಕೆ ಅಂತಂದರೆ ತುಂಬ ದಿವಸದಿಂದ ಆ ಬಗೀರ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಇನ್ನು ಅಗಸ್ತ್ಯ ಅನ್ನೋ ಕ್ಯಾರೆಕ್ಟ್ರು ಜನಕ್ಕೆ ಸಖತ್ತು ಇನ್ನು ಹಿಡ್ಕೊಂಡಿದೆ. ಇನ್ನು ಅದೇ ಥರ ಕ್ಯಾರೆಕ್ಟ್ರು ಹೊಸ್ದಾಗಿ ಸೃಷ್ಟಿಯಾಗುತ್ತಾ ಪರಾಕ್ ಅನ್ನೋ ಮೂವಿಯಿಂದ ನೋಡೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ನಮ್ಮ ಈ ಥರ ಹೊಸ ಕಂಟೆಂಟ್ಸು ರಿಯಾಕ್ಷನ್ಸ್ಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಇನ್ನು ಯಾವಾಗ ಸಪೋರ್ಟ್ ಮಾಡ್ತೀರಾ ಹೇಳಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ಓ ಏನು ಬಡಿತಾರೆ ಅದು? ಲುಕ್ ಈ ಸತಿ ಡಿಫ್ರೆಂಟ್ ಆಗಿದೆಯಲ್ಲ, ಅದೇ ಹೇಳಿದ್ದು ಪ್ರತಿ ಮೂವಿಲೂ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಕ್ಯಾಮ್ರಾ ವರ್ಕ್ ಡಿಫ್ರೆಂಟ್ ಆಗಿದೆ ಅಂತ, ಕ್ಯಾಮ್ರಾ ಬೇರೆ ಥರ ಯೂಸ್ ಮಾಡಿದ್ದಾರೆ. ಯಾವ ಸಾಂಗು? ಓ ಆ ಕಣ್ಣು ಅಗಸ್ತ್ಯ ಮುಗೋರಿಗೆ ಬಂದಿಲ್ಲ, ಈಗ ಪರಾಕಿಗೆ ಬಂದಿದ್ದಾನೆ. ಪರಾಕ್ ಅವತಾರದಲ್ಲಿ ಯಾವ ತರ ಇದ್ದಾನೆ? ಏತಕ್ಕೆ ಈ ಬಿಗುಮಾನ ಎಲ್ಲೂ ಕೇಳಿಲ್ವಲ್ಲ. ಈ ಅಂತರ ಸಾಕಾಗಿದೆ, ಡಿಫ್ರೆಂಟ್ ಸ್ಟೈಲ್ ಆಫ್ ಕ್ಯಾಮ್ರಾ ಮಾಡಿದ್ದಾರೆ. ಏತಕ್ಕೆ ಈ ಬಿಗುಮಾನ ತಿಳಿಯದು, ಏತಕ್ಕೆ ಈ ಮೌನ ಮಾಸ್ ಅವತಾರ. ಈ ಅಂತರ ಸಾಕಾಗಿದೆ ಮಾತುಕತೆ, ಏತಕ್ಕೆ ಏತಕ್ಕೆ ತಿಳಿಯದು ಈ ಮೌನ. In a frenzy, I'm swinging the light of your eyes, snapping pulse a glorious melody to my ears. Animate the charge from right or strong jabs. Are you trapped in my way? This ain't your best day. Running through your trash and no gaps and no massacre. And your weapons are turning against you. Won't are gonna be an issue. These hammers ain't gonna miss you. Locked in my process, I sure got a couple red bodies lying still under my foot. Holy ghost, unholy on earth. Bite dirt, the fury won't ever stop. Not until it's done and I scream for rock. ಏತಕ್ಕೆ ಬಿಗುಮಾನ, ಏತಕ್ಕೆ ಈ ಬಿಗುಮಾನ.
ಹೋ 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 ಆಫ್ಟರ್ ಬಗೀರಾ ನೆಕ್ಸ್ಟ್ ಲೆವೆಲ್ಗೆ ಒಂಥರ ಉಗ್ರಮಿಂದನೇ ಇವರ ರೇಂಜ್ ಚೇಂಜ್ ಆಗಿದೆ ಒಪ್ಕೋತೀನಿ. ಆದರೆ ಆಫ್ಟರ್ ಬಗೀರಾ ಕನ್ನಡದಲ್ಲಿ 100% ತುಂಬ ಅಂದರೆ ತುಂಬ ಚೆನ್ನಾಗೋಯ್ತು. ಆದರೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸೊ ಈ ಅದರ್ ಲ್ಯಾಂಗ್ವೇಜಸಲ್ಲಿ ಕೊಂಡಾಡಿ ಜಾಸ್ತಿ ಬಗೀರಾ ಮೂವಿನ. ಯಾಕೆ ಅಂತಂದರೆ ಅಲ್ಲೇ ಒಂಥರ ಬ್ಯಾಂಗರ್ ಅಂತ ಅಂದರೆ ಒಂಥರ ಮಾಸ್ ಫಿಲಮ್ಸ್ ನೋಡುವಂಥ ಜನ ಜಾಸ್ತಿ. ಸೊ ಬಗೀರಾ ಆ ರೇಂಜಿಗಿತ್ತು, ಚೆನ್ನಾಗೇ ಹೋಯ್ತು. ಸೊ ನನಗೆ ಈ ಪರಾಕು ನೆಕ್ಸ್ಟ್ ಲೆವೆಲ್ಗೇನೆ ಕಾಣಿಸ್ತಿದೆ. ಯಾಕೆ ಅಂತಂದರೆ ಪ್ಯಾನ್ ಇಂಡಿಯಾ ರೇಂಜಿಗೆ ಬರ್ತಿದೆ ಅನ್ನೋ ಕಾರಣಕ್ಕೆ ಅಲ್ವೇ ಅಲ್ಲ. ಆದರೆ ಸಿನಿಮಾಟೋಗ್ರಫಿ ಆಗಲಿ, ಆ ಕ್ಯಾಮ್ರಾಸ್ ಯೂಸ್ ಮಾಡಿರೋ ಆ್ಯಂಗಲ್ಸ್ ಆಗಲಿ, ಕ್ಯಾಮ್ರಾಸು ಒಂಥರ ಡಿಫ್ರೆಂಟಾಗಿ ಹಿಡ್ದಿರೋ ರೀತಿ ಒಂಥರ ಬೇರೆ ಥರನೇ ಕಾಣಿಸ್ತಿದೆ. ಅದ್ರ ಜೊತೆಗೆ ಫ್ರೇಮ್ಸು ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ರಿಮಿಕ್ಸು ಬರ್ತಾ ಬರ್ತಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಸೊ ಅದು 100% ಏತಕ್ಕೆ ಈ ಬಿಗುಮಾನ ಅಂತ ಅದು 100% ನಿಮಗೆಲ್ಲೂ ಸಿಕ್ಕಿರಲ್ಲ. ಏಕೆ ಅಂತಂದರೆ ಇವರೇ ಕ್ರಿಯೇಟ್ ಮಾಡಿರೋದು. ಅದು ನನಗೆ ಸಖತ್ ಇಷ್ಟ ಆಯಿತು. ಅದ್ರ ಜೊತೆಗೆ ರಿಮಿಕ್ಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಷ್ಟ ಆಯಿತು. ಸಖತ್ ನಿಮಗೆ ಇಂಪ್ರೆಸ್ ಮಾಡೇ ಮಾಡುತ್ತೆ. ಅದು ಈ ಟೀಸರಲ್ಲೇ ಬ್ಯಾಕ್ಗ್ರೌಂಡ್ ಸ್ಕೋರು. ಇನ್ನು ಬರೋ ನೆಕ್ಸ್ಟ್ ಅಪ್ಡೇಟ್ಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ ಕೊಡ್ತಾರೆ ಅಂತ ಅನಿಸ್ತೈತೆ. ಶ್ರೀಮುರಳಿ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳಂಗೆ ಇಲ್ಲ. ಒಂಥರ ರೋರಿಂಗ್ ಅನ್ನೋ ಕ್ಯಾರೆಕ್ಟ್ರು ಈ ಮೂವಿಲಿ ಎದ್ದೆದ್ದು ಕಾಣಿಸೋ ಅಂಥ ಸೂಚನೆ ಕಾಣಿಸ್ತಿದೆ. ಯಾಕೆ ಅಂತಂದರೆ ತುಂಬ ಅಂದರೆ ತುಂಬ ಇಂಟೆನ್ಸ್ ಆಗಿದೆ ಅನಿಸುತ್ತೆ ಈ ಕ್ಯಾರೆಕ್ಟ್ರು. ಯಾಕೆ ಅಂತಂದರೆ ಹೊಳಿತದಿ ಶೇಡ್ಸ್ ಆಗಲಿ ಪ್ರತಿಯೊಂದು ಆ ಕಣ್ಣಲ್ಲಿ ಆ ಫೈರು ಎದ್ದೆದ್ದು ಕಾಣಿಸ್ತಾಯಿತ್ತು. ಏನೋ ಎಂತಿಕೋ ಈ ವ್ಯಕ್ತಿ ಆ ರೇಂಜಿಗೆ ರುಚಿಗೆದ್ದಿರೋದು. ಸೊ ಅದು ಜನಕ್ಕೆ ಸಖತ್ ಇಷ್ಟಪಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದನ್ನು ಇಷ್ಟಪಡಿಸಿರೋದಕ್ಕೇ ಈ ರೇಂಜ್ಗಿರೋದು ಶ್ರೀಮುರಳಿ ಅವರು. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಹೊಸ ಡೈರೆಕ್ಟರ್ ಅವ್ರ ಜೊತೆಗೆ, ಹಾಲೇಶ್ ಅವ್ರ ಜೊತೆಗೆ ಹೋಗ್ತಿರೋದು ನೋಡೋಣ. ಇನ್ನು ಬರೋ ಅಪ್ಡೇಟ್ಸಲ್ಲಿ ಯಾವ ಥರ. ಒಟ್ನಲ್ಲಿ ಈಗ ಬಿಟ್ಟಿರೋ ಅಪ್ಡೇಟು ಬೇರೆ ಲೆವೆಲ್ ಅಂದ್ಕೊಳ್ಳಿ. ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲ್ವಾ? ಸುಮ್ಮನೆ ನೋಡ್ತೀರಪ್ಪ ನೀವು, ಸಬ್ಸ್ಕ್ರೈಬು ಮಾಡಲ್ಲ, ಕಮೆಂಟು ಮಾಡಲ್ಲ.